ಸಾಕ್ಷ್ಯಗಳನ್ನು ಕೂಡ ಸಂಗ್ರಹ ಮಾಡಲಾಗತ್ತಾ, ವಿಚಾರಣೆಯನ್ನು ಪೂರ್ಣಗೊಳಿಸೋದಕ್ಕೆ ಸಾಧ್ಯ ಆಗತ್ತಾ ಅನ್ನುವಂಥದ್ದು. ಸದ್ಯಕ್ಕೆ ಈ ಒಂದು ಕೇಸ್ನ ದಿಕ್ಕನ್ನು ಗಮನಿಸಿದರೆ 5 ದಿನಗಳ ಒಳಗಾಗಿ ಎಲ್ಲ ರೀತಿಯ ಸಾಕ್ಷ್ಯಗಳನ್ನು ಕೂಡ ಸಂಗ್ರಹಿಸಿ ತನಿಖೆಯನ್ನು ಪೂರ್ಣಗೊಳಿಸುವುದು ಸಾಧ್ಯ ಇಲ್ಲ ಅಂತಲೇ ಅನಿಸುತ್ತೆ. ಬಹುಶಃ 5 ದಿನಗಳ ನಂತರ ಮತ್ತೆ ತಿರ್ಗಾ ಕಸ್ಟಡಿಗೆ ಬೇಕು ಅಂತ ಹೇಳಿ ಪೊಲೀಸರು ಮನವಿಯನ್ನು ಮಾಡಿಕೊಳ್ಳುವಂಥ ಚಾನ್ಸಸ್ ಇದೆ. ಏನಕ್ಕೆ ಅಂದರೆ ಆರಂಭದಲ್ಲಿ ಇದ್ದಂತಹ ಆರೋಪಿಗಳ ಸಂಖ್ಯೆ 13 ಆಗಿತ್ತು, ಆದರೆ ಅದರ ಸಂಖ್ಯೆ ಈಗ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ಮತ್ತಷ್ಟು ಮಂದಿ ಆರೋಪಿಗಳನ್ನು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ವಶಕ್ಕೆ ತಗೋತಿದ್ದಾರೆ. ಕೆಲವು ಕಡೆಯಲ್ಲಿ ಆರೋಪಿಗಳು ಸ್ವಯಂ ಪ್ರೇರಿತರಾಗಿ ಬಂದು ಪೊಲೀಸರ ಬಳಿ ಬಂದು ಶರಣಾಗಿರುವಂಥ ಒಂದು ಘಟನೆಗಳು ಕೂಡ ನಡೆದಿದ್ದಾವೆ. ಹಾಗಾಗಿ ಈ ಒಂದು ಪ್ರಕರಣದಲ್ಲಿ ಮತ್ತಷ್ಟು ಆರೋಪಿಗಳ ಸಂಖ್ಯೆ ಹೆಚ್ಚಾಗುವಂಥ ಚಾನ್ಸಸ್ ಇದೆ. ಯಾವಾಗ ಈ ರೀತಿ ಆರೋಪಿಗಳ ಸಂಖ್ಯೆ ಹೆಚ್ಚಾಗ್ತಾನೆ ಹೋಗುತ್ತೋ ಆ ಸಂದರ್ಭದಲ್ಲಿ ತನಿಖೆಯ ಭಾಗವಾಗಿ ಉಳಿದ ಆರೋಪಿಗಳನ್ನು ಕೂಡ ಮತ್ತಷ್ಟು ದಿನ ಕಸ್ಟಡಿಯಲ್ಲಿ ಇರಿಸಿಕೊಂಡು ವಿಚಾರಣೆ ಮಾಡುವಂಥ ಅಗತ್ಯ ಇರುತ್ತೆ. ಯಾಕೆಂದರೆ ಒಬ್ಬರು ಆರೋಪಿ ಮತ್ತು ಇನ್ನೊಬ್ಬರು ಆರೋಪಿ ಜೊತೆ ಇರುವಂಥ ಸಂಪರ್ಕ ಏನು, ಯಾವ ರೀತಿ ಅವರು ಈ ಒಂದು ಕೇಸ್ನಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಇವೆಲ್ಲವನ್ನು ಕೂಡ ಪತ್ತೆ ಹಚ್ಚಬೇಕಾದಂಥ ಅಗತ್ಯ ಇರುತ್ತೆ. ಹಾಗಾಗಿ ಈ ಒಂದು ಕಸ್ಟಡಿ ಅವಧಿ ಮುಂದುವರಿಯುವಂಥ ಒಂದು ಸಾಧ್ಯತೆ ಇದೆ. ಇನ್ನು ಮೈಸೂರಿಗೆ ಹೋಗಿ ಸ್ಥಳಮಾಜರು ಮಾಡುವಂಥ ಒಂದು ಪ್ರಕ್ರಿಯೆ ಕೂಡ ಪೆಂಡಿಂಗ್ ಇದೆ. ಇವತ್ತು ಪೊಲೀಸರು ಕೋರ್ಟಿಗೆ ಸಲ್ಲಿಸಿರುವಂಥ ಒಂದು ಮನವಿಯಲ್ಲಿ ಆರೋಪಿಯನ್ನು ಇನ್ನೂ ಹಲವಾರು ಕಡೆಗೆ ಸ್ಥಳಮಾಜರಿಗಾಗಿ ಕರ್ಕೊಂಡು ಹೋಗುವಂಥ ಒಂದು ಅಗತ್ಯ ಇದೆ ಅನ್ನುವಂಥದ್ದನ್ನು ಕೂಡ ಕೋರ್ಟಿಗೆ ಮನವರಿಕೆಯನ್ನು ಮಾಡಿಕೊಟ್ಟಿದ್ರು. ಹಾಗಾಗಿ ಮುಂದಿನ 5 ದಿನಗಳ ಅವಧಿಯಲ್ಲಿ ಯಾವತ್ತು ಬೇಕಾದರೂ ಪೊಲೀಸರು ಆರೋಪಿಯನ್ನು ಮೈಸೂರಿಗೆ ಸ್ಥಳಮಾಜರಿಗೆ ಕರ್ಕೊಂಡು ಹೋಗುವಂಥ ಚಾನ್ಸಸ್ ಇದೆ. ಕೇವಲ ದರ್ಶನ್ ಮಾತ್ರ ಅಲ್ಲ, ಉಳಿದ ಕೆಲವು ಆರೋಪಿಗಳು ಕೂಡ ಈ ಕೊಲೆ ನಡೆದಂಥ ವಿಚಾರವಾಗಿ ದರ್ಶನ್ ಜೊತೆಗೆ ಇದನ್ನು ಚರ್ಚೆಯನ್ನು ಮಾಡೋದಕ್ಕೋಸ್ಕರ ಮೈಸೂರಿಗೆ ಹೋಗಿದ್ರು ಅನ್ನುವಂಥದ್ದು ಮಾಹಿತಿ ಕೂಡ ಇದೆ. ಹಾಗಾಗಿ ಉಳಿದ ಆರೋಪಿಗಳನ್ನು ಕೂಡ ಮೈಸೂರಿಗೆ ಬಿಗಿ ಪೊಲೀಸ್ ಬಂದೋಬಸ್ತ್ನಲ್ಲಿ ಕರ್ಕೊಂಡು ಹೋಗಿ ವಾಪಸ್ ಕರ್ಕೊಂಡ್ಬರುವಂಥ ಒಂದು ಅಗತ್ಯ ಕೂಡ ಇದೆ. ಮುಂದಿನ ದಿನಗಳಲ್ಲಿ ಈ 5 ದಿನಗಳ ಒಳಗಾಗಿ ಅವರಿಗೆ ಯಾವತ್ತು ಕನ್ವೀನಿಯೆಂಟ್ ಅನಿಸುತ್ತೋ ಈ ಒಂದು ಸಾಕ್ಷ್ಯಗಳ ಸಂಗ್ರಹಗಳ ಜೊತೆಗೆ ಇವ್ರನ್ನ ಕರ್ಕೊಂಡು ಹೋಗಿ ಸ್ಥಳಮಾಜರು ಪ್ರಕ್ರಿಯೆಯನ್ನು ಮುಗಿಸ್ಕೊಂಡು ಬರ್ತಾರೆ. ಶ್ರೀಲಕ್ಷ್ಮಿ, ರೈಟ್, ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ ಸುನಿಲ್. ಓಕೆ, ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಕೆಲವೇ ಕ್ಷಣಗಳಲ್ಲಿ ವಾಪಸ್ ಪೊಲೀಸ್ ಸ್ಟೇಷನ್ ಹತ್ತ ಇದೀಗ ದರ್ಶನ್ ಅಂಡ್ ಟೀಮ್ ಬರ್ತಾರೆ. 10 ಜನರಿಗೆ ಮತ್ತೆ ಅವರನ್ನು ಪೊಲೀಸ್ ಕಸ್ಟಡಿಗೆ ಕೊಡಲಾಗಿದೆ. 2 ರೀತಿ ಇವತ್ತು ಕೋರ್ಟಲ್ಲಿ ಆಗ್ತಾ ಇದ್ರು. ಹೊರಗೆ ಬರುವಂಥ ಪ್ರಶ್ನೆ ಇಲ್ಲ. ಒಂದೋ ಜೈಲಿಗೆ ಅಂದರೆ ಪರಪ್ಪನ ಅಗ್ರಹಾರಕ್ಕೆ, ನ್ಯಾಯಾಂಗ ಬಂಧನ ಅಂತ ಕರೀತಾರೆ, ಇಲ್ಲ ಪೊಲೀಸ್ ಕಸ್ಟಡಿಗೆ ಬೇಡ್ರಪ್ಪ ಅನ್ನೋ ರೀತಿಯಲ್ಲೇ ಇರುತ್ತೆ. ಕೆಲವೇ ಕ್ಷಣಗಳಲ್ಲಿ 13 ಆರೋಪಿಗಳು ಮತ್ತೆ ಪೊಲೀಸ್ ಸ್ಟೇಷನ್ ಹತ್ತ. ಯಾಕಂದರೆ ಉಳಿದವರಿಗೆ ಬಹುಶಃ ಕೆಲವು ರಿಲೀಫ್ ಸಿಕ್ಕಿರ್ಬೋದು. ಕೆಲವೇ ಕ್ಷಣಗಳಲ್ಲಿ ಠಾಣೆ ಹತ್ತ 13 ಆರೋಪಿಗಳು ಅನ್ನಪೂರ್ಣೇಶ್ವರಿ ಠಾಣೆಗೆ ಕರೆದೊಯ್ಯಲಿರುವ ಪೊಲೀಸರು. ನಮ್ಮ ಟೀಮ್ ಅಲ್ಲೂ ಕೂಡ ರೆಡಿಯಾಗಿದೆ. ಸಮಗ್ರ ಮಾಹಿತಿಗಳನ್ನು ಕೊಡ್ತಾ ಹೋಗ್ತಾರೆ ಅಲ್ಲಿದ್ದ. ಇನ್ನು ಕೋರ್ಟ್ಗೆ ಬರುವಾಗಲೇ ಪವಿತ್ರ ಗೌಡ ಕಣ್ಣೀರಿಡ್ತಾ ಇದ್ರಂತೆ. ಇದೀಗ ಮತ್ತೆ 5 ದಿನ ಕಸ್ಟಡಿ ಹಿನ್ನೆಲೆ ಪವಿತ್ರ ಗೌಡ ಮತ್ತಷ್ಟು ಕಣ್ಣೀರು. ಕೆಲವೇ ಕ್ಷಣಗಳಲ್ಲಿ ಠಾಣೆ ಹತ್ತ 13 ಆರೋಪಿಗಳು. ಓಕೆ, ಸುನೀಲ್ ಮತ್ತೊಮ್ಮೆ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಸುನೀಲ್ ಮತ್ತೆ ಕೋರ್ಟ್ನತ್ತ ಬರ್ತಾ ಇದ್ದಾರೆ. ಒಟ್ಟು 19 ಜನರ ಲೀಸ್ಟ್ ಇತ್ತು. ಕೇವಲ 13 ಜನರಿಗೆ ಮಾತ್ರ ವಾಪಸ್ ಕಸ್ಟಡಿಗೆ ನೀಡಲಾಗಿದೆ. ಉಳಿದವ್ರದ್ದು ಏನು ಕತೆ? ಈ 13 ಜನರ ಪೈಕಿ ಯಾಕೆ ಈ A1 A2 ಈ ಥರ ಇರುವಂಥದ್ದು? ಈಗ ಕೆಲವೊಂದು ಅನ್ನೋರು ಕೂಡ ಇದ್ದಾರೆ ಅಂತ ನಾನು ಕೇಳ್ಪಟ್ಟೆ. ಸೊ ಕೇವಲ ಡ್ರೈವರ್ಗಳಾಗಿದ್ದವರು ಅವ್ರಿಗೂ ಕೂಡ ವಾಪಸ್ ಕಸ್ಟಡಿ ಇರುತ್ತೆ. ಹಿಂಗಿದು ಅಂತೇಳಿ ಯಾವ ರೀತಿಯ ಒಂದು ತೀರ್ಮಾನಗಳಾಗುತ್ತೆ ಇದಕ್ಕೆ ಸಂಬಂಧಪಟ್ಟ ಹಾಗೆ? ಪೊಲೀಸರು ಯಾವ ಡಿಮಾಂಡ್ಗಳನ್ನು ಇಟ್ಟಿರ್ತಾರೆ ಇವರು ಬೇಕು ಅಂತ? ಎಸ್ ಜಯಪ್ರಕಾಶ್, ಈಗ ಸದ್ಯದ ಮಟ್ಟಿಗೆ ಇಡೀ ಪ್ರಕರಣದಲ್ಲಿ ಪ್ರಮುಖ ಆರೋಪಿಗಳು ಅಂತ ಹೇಳಿದರೆ ದರ್ಶನ್, ಪವಿತ್ರ ಗೌಡ, ವಿನಯ್, ಇವರೆಲ್ಲರೂ ಕೂಡ ಪ್ರಮುಖ ಆರೋಪಿಗಳು. ಅದೇ ರೀತಿಯಲ್ಲಿ ಪವನ್, ರಾಘವೇಂದ್ರ ಇವರೆಲ್ಲರೂ ಕೂಡ. ಆದರೆ ಇವರು ಈ ತಂಡದ ನೇತೃತ್ವವನ್ನು ವಹಿಸಿಕೊಂಡಿದ್ದವರು. ಈ ಜೊತೆಗೆ ಉಳಿದ ಆರೋಪಿಗಳು ಏನಿದ್ದಾರೆ ಅವರೆಲ್ಲರೂ ಕೂಡ ಇವರಿಗೆ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಲ್ಲ ಒಂದು ರೀತಿಯಲ್ಲಿ ಸಹಕಾರವನ್ನು ನೀಡಿದಂಥವ್ರು. ಈಗ ಕಳೆದ 5 ದಿನಗಳ ಅವಧಿಯಲ್ಲಿ ಪೊಲೀಸರು ಸಾಕಷ್ಟು ವಿಚಾರಣೆಯನ್ನು ನಡೆಸಿದ್ದಾರೆ, ಸಾಕಷ್ಟು ಮಾಹಿತಿಗಳನ್ನು ಕಲೆ ಹಾಕಿದ್ದಾರೆ. ಆದರೆ ಇನ್ನೂ ಕೂಡ ತನಿಖೆಯಲ್ಲಿ ಕೆಲವೊಂದು ಪಾರ್ಟ್ಸ್ ಮಿಸ್ಸಿಂಗ್ ಇದ್ದಾವೆ. ಅಂದರೆ ಸಾಕ್ಷ್ಯಗಳನ್ನು ಸಂಗ್ರಹ ಮಾಡುವಂಥ ವಿಚಾರದಲ್ಲಿ ಕೆಲವೊಂದು ವಿಚಾರಗಳು ಇನ್ನೂ ಕೂಡ ಪೆಂಡಿಂಗ್ ಇದ್ದಾವೆ. ಅದನ್ನು ಕಂಪ್ಲೀಟ್
ಮಾಡಬೇಕು ಅಂತಾದರೆ ಈ ಆರೋಪಿಗಳ ವಿಚಾರಣೆಯನ್ನು ಮಾಡಬೇಕು. ಈಗ ಒಂದಷ್ಟು ಜನ ಆರೋಪಿಗಳನ್ನು ಏನಕ್ಕೆ ಜುಡಿಷಿಯಲ್ ಕಸ್ಟಡಿಗೆ ಬಿಟ್ಟಿದ್ದು ಅನ್ನುವಂಥ ಒಂದು ಅನುಮಾನ ಕೂಡ ಸಹಜವಾಗಿ ಬರುತ್ತೆ. ಪ್ರಕರಣದಲ್ಲಿ ಇನ್ವಾಲ್ವ್ಮೆಂಟ್ ಇದೆ, ಆದರೆ ಅವರ ಹೆಚ್ಚಿನ ಒಂದು ವಿಚಾರಣೆ ಅಗತ್ಯ ಇಲ್ಲ ಅನ್ನುವಂಥದ್ದು ತನಿಖಾಧಿಕಾರಿಗಳಿಗೆ ಕಂಡು ಬಂದ ಹಿನ್ನೆಲೆಯಲ್ಲಿ ಅವ್ರನ್ನ ಮತ್ತೆ ಪೊಲೀಸ್ ಕಸ್ಟಡಿಗೆ ತಗೊಳ್ಳೋದಕ್ಕೆ ರೆಡಿ ಆಗಿಲ್ಲ ಮತ್ತು ಅವ್ರನ್ನ ಜುಡಿಷಿಯಲ್ ಕಸ್ಟಡಿಗೆ ಹೋದರೂ ಕೂಡ ಪರವಾಗಿಲ್ಲ, ಅದರಿಂದ ತನಿಖೆಗೆ ಏನು ಹ್ಯಾಂಪರ್ ಆಗಲ್ಲ ಅನ್ನೋ ಕಾರಣಕ್ಕೋಸ್ಕರ ಜುಡಿಷಿಯಲ್ ಕಸ್ಟಡಿಗೆ ಒಪ್ಪಿಸೋದಕ್ಕೆ ನಿರ್ಧಾರವನ್ನು ಮಾಡಿರುವಂಥದ್ದು. ಆದರೆ ಈ ಉಳಿದ 13 ಜನ ಆರೋಪಿಗಳೇನಿದ್ದಾರೆ ಅದರಲ್ಲಿ ನಾಳೆ ದಿನ ಒಬ್ಬರು ಇಲ್ಲ ಅಂದರೂ ಕೂಡ ಈ ತನಿಖೆಯ ಲಿಂಕ್ ಏನಿದೆ ಅದು ಮಿಸ್ ಆಗುತ್ತೆ. ಯಾವುದೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಫಾರ್ ಎಕ್ಸಾಂಪಲ್ A11ನ ವಿಚಾರಣೆಗೆ ಒಳಪಡಿಸಬೇಕಾಗತ್ತೆ, ಆತನಿಂದ ಮಾಹಿತಿಗಳನ್ನು ಕಲೆ ಹಾಕಬೇಕಾಗಿರುತ್ತೆ. ಆದರೆ ಆ ವ್ಯಕ್ತಿ ಇಲ್ಲಿ ಇಲ್ಲ ಅಂದರೆ ಆತನನ್ನು ಜುಡಿಷಿಯಲ್ ಕಸ್ಟಡಿಗೆ ಒಪ್ಪಿಸಿದ್ರೆ ಆಗ ಇಲ್ಲಿ ತನಿಖೆಗೆ ಮಿಸ್ ಆಗುತ್ತೆ. ಮತ್ತೆ ಕೋರ್ಟಿಗೆ ಅಪ್ಲಿಕೇಶನ್ ಹಾಕಿ ಆತನನ್ನು ಕಸ್ಟಡಿಗೆ ತಗೊಂಡು ವಿಚಾರಣೆ ಮಾಡಿಸುವಂಥದ್ದು ತುಂಬಾ ಡಿಲೇ ಆಗುತ್ತೆ. ಆ್ಯಂಡ್ ಇನ್ನೊಂದು, ಈ ರೀತಿ ಗುಂಪಾಗಿ ಒಂದು ಸೇರಿಕೊಂಡು ಒಂದು ಕೃತ್ಯವನ್ನು ಎಸಗಿದಂಥ ಸಂದರ್ಭದಲ್ಲಿ ಒಬ್ಬ ಆರೋಪಿ ನೀಡಿರುವಂಥ ಹೇಳಿಕೆ ಒಂದು ರೀತಿಯದಾಗಿದ್ದರೆ ಇನ್ನೊಬ್ಬ ಆರೋಪಿ ಕೊಡುವಂಥ ಹೇಳಿಕೆ ಇನ್ನೊಂದು ರೀತಿಯಾಗಿರುತ್ತೆ. ಅಲ್ಲಿ ಸುಳ್ಳನ್ನು ಹೇಳೋದಾಗಿದ್ದರೆ ಇಬ್ಬರು ಆರೋಪಿಗಳ ಹೇಳಿಕೆಗಳು ಕೂಡ ಬೇರೆ ಬೇರೆ ರೀತಿಯಾಗಿರುತ್ತೆ. ಒಂದು ವೇಳೆ ನಿಜವನ್ನೇ ಹೇಳಿದೆ ಆದಲ್ಲಿ ಇಬ್ಬರು ಆರೋಪಿಗಳ ಹೇಳಿಕೆಗಳು ಕೂಡ ಒಂದೇ ರೀತಿಯಾಗಿರುತ್ತೆ. ಸೊ ಹಾಗಾಗಿ ತನಿಖೆಯಲ್ಲಿ ಮುಂದೆ ಯಾವುದೇ ರೀತಿಯಲ್ಲೂ ಕೂಡ ತೊಡಕಾಗಬಾರ್ದು, ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಈ ಪ್ರಮುಖ ಆರೋಪಿಗಳು ಏನಿದ್ದಾರೆ ಅಷ್ಟೂ ಜನರನ್ನು ಕಸ್ಟಡಿಗೆ ತಗೊಳ್ಳೋದಕ್ಕೆ ತನಿಖಾಧಿಕಾರಿಗಳು ನಿರ್ಧಾರವನ್ನು ಮಾಡಿರುವಂಥದ್ದು. ಜಯಪ್ರಕಾಶ್, ಈಗ ಒಂದು ಎಲ್ರಿಗೆ ಕಾಡುವಂಥದ್ದು ಏನು ಗೊತ್ತಾ ಸುನಿಲ್, ಇಂಥ ಸಂದರ್ಭದಲ್ಲಿ ಹೋಗ್ತಾರೆ, ಇನ್ನು ಕೆಲವು ದಿನಗಳಾದ ನಂತರ ಕಸ್ಟಡಿ ಕೊಡ್ತಾರೆ ಅಥವಾ ನ್ಯಾಯಾಂಗ ಬಂಧನ ಕೊಡ್ತಾರೆ, ಪೆರೋಲ್ ಮೇಲೆ ಬಿಡುಗಡೆ ಆಗ್ತಾರೆ. ಇದು